ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಮೇರಾ ಬಚಪನ್ ಪಾಠದ ಉಳಿದ ಭಾಗವನ್ನು ತಿಳಿದುಕೊಳ್ಳೋಣ. जब पिताजी ने लकड़ी की नौकाएं बनाने का काम शुरू किया, उस समय मैं 6 साल का था. ಅಬ್ದುಲ್ ಕಲಾಂ ರವರು ಹೇಳ್ತಾರೆ, ಯಾವಾಗ ನನ್ನ ತಂದೆಯವರು ಕಟ್ಟಿಗೆಯ ದೋಣಿಗಳು, ಕಟ್ಟಿಗೆಯ ನೌಕೆಗಳನ್ನು ತಯಾರಿಸುವಂತಹ ಕಾರ್ಯವನ್ನು ಪ್ರಾರಂಭಿಸಿದರೋ ಆ ಸಮಯದಲ್ಲಿ ನಾನು 6 ವರ್ಷದವನು ಆಗಿದ್ದೆ. ये नौकाएं तीर्थयात्रियों को रामेश्वरम से धनुषकोडी, सेतुक्राय भी कहा जाता है, तक लाने ले जाने के काम आती थी. ಈ ನೌಕೆಗಳು ನನ್ನ ತಂದೆಯವರು ತಯಾರಿಸಿದಂತಹ ನೌಕೆಗಳು ತೀರ್ಥಯಾತ್ರಿಕರನ್ನು ರಾಮೇಶ್ವರಂದಿಂದ ಧನುಷ್ಕೋಡಿ, ಧನುಷ್ಕೋಡಿಯಿಂದ ರಾಮೇಶ್ವರಂವರೆಗೆ ಕರೆತರುವ ಹಾಗೂ ಕರೆದೊಯ್ಯುವಂತಹ ಕೆಲಸದಲ್ಲಿ ಉಪಯೋಗ ಆಗ್ತಾ ಇದ್ದವು. ಧನುಷ್ಕೋಡಿಯನ್ನು ಸೇತುಕ್ರಾಯ್ ಎಂದು ಸಹಿತ ಕರೆಯುತ್ತಾರೆ. ಏಕ್ ಒಬ್ಬ. स्थानीय ठेकेदार अहमद जलालुद्दीन के साथ पिताजी समुद्र तट के पास नौकाएं बनाने लगे. ಒಬ್ಬ ಸ್ಥಳೀಯ ठेकेदार ಅಂದರೆ ಕಾಂಟ್ರಾಕ್ಟರ್, ಗುತ್ತಿಗೆದಾರ ಅಹಮದ್ ಜಲಾಲುದ್ದೀನ್ ಅವರ ಜೊತೆಗೂಡಿ ನನ್ನ ತಂದೆಯವರು ಸಮುದ್ರ ತೀರದ ಹತ್ತಿರ ನೌಕೆಗಳನ್ನು ತಯಾರಿಸಲು ಪ್ರಾರಂಭಿಸಿದರು. बाद में अहमद जलालुद्दीन की मेरी बड़ी बहन ज़ोहरा के साथ शादी हो गई. ನಂತರ ನನ್ನ ಹಿರಿಯ ಸಹೋದರಿಯಾದಂತಹ ज़ोहरा ಅವರ ಜೊತೆಗೆ ಅಹಮದ್ ಜಲಾಲುದ್ದೀನ್ ಅವರ ಮದುವೆಯಾಯಿತು. नौकाओं को आकार लेते हुए मैं गौर से देखता था. ನೌಕೆಗಳು ಆಕಾರ ಪಡೆಯುತ್ತಿರುವುದನ್ನು ನಾನು ಬಹಳ ಗಮನವಹಿಸಿ ನೋಡುತ್ತಿದ್ದೆ. पिताजी का कारोबार काफ़ी अच्छा चल रहा था. ನನ್ನ ತಂದೆಯವರ ಕಾರೋಬಾರ್ ಅಂದರೆ ಉದ್ಯೋಗ, ವ್ಯಾಪಾರ, ಕಾಫಿ ಸಾಕಷ್ಟು, ಅಚ್ಚಾ ಚಲ್ ರಹಾ ಥಾ ಉತ್ತಮವಾಗಿ ನಡೆದಿತ್ತು. एक दिन 100 मील प्रति घंटे की रफ्तार से हवा चली और समुद्र में तूफान आ गया. ಒಂದು ದಿನ 100 ಮೈಲಿ ಪ್ರತಿ ಗಂಟೆಯ ರಫ್ತಾರ್ಸೆ ಅಂದರೆ ವೇಗದಿಂದ ಗಾಳಿ ಚಲಿಸಿತು ಮತ್ತು ಸಮುದ್ರದಲ್ಲಿ ಚಂಡಮಾರುತ ಬಂತು. तूफान में सेतुक्राय के कुछ लोग और हमारी नावें बह गई. ಈ ಭೀಕರವಾದಂತಹ ಚಂಡಮಾರುತದಲ್ಲಿ ಸೇತುಕ್ರಾಯ್ನ ಕೆಲ ಜನರು ಹಾಗೂ ನಮ್ಮ ದೋಣಿಗಳು ಸಹಿತ ಹರಿದು ಹೋದವು, ಅಂದರೆ ಮುಳುಗಿ ಹೋದವು. उसी में पामबन पुल भी टूट गया और यात्रियों से भरी ट्रेन दुर्घटनाग्रस्त हो गई. उसी में ಅದರಲ್ಲಿಯೇ ಅದೇ ಚಂಡಮಾರುತದಲ್ಲಿ ಪಾಂಬನ್ ಪುಲ್, ಪಾಂಬನ್ ಸೇತುವೆ ಸಹಿತ ಮುರಿದು ಹೋಯಿತು ಮತ್ತು ಯಾತ್ರಿಕರಿಂದ ತುಂಬಿದಂತಹ ಟ್ರೇನ್ ದುರ್ಘಟನೆಗೆ ಒಳಗಾಯಿತು. ವಿದ್ಯಾರ್ಥಿಗಳೇ, ಈ ಒಂದು ಚಂಡಮಾರುತವು ಎಷ್ಟೊಂದು ಭಯಾನಕ, ಎಷ್ಟೊಂದು ಭೀಕರವಾಗಿತ್ತೆಂದರೆ ಪಾಂಬನ್ ಸೇತುವೆ ಮುರಿದು ಸಮುದ್ರದಲ್ಲಿ ಮುಳುಗಿ ಹೋಯಿತು. ಅದರ ಮೇಲೆ ಚಲಿಸುತ್ತಿರುವಂತಹ ಟ್ರೇನ್ ಸಹಿತ ಸಮುದ್ರದಲ್ಲಿ ಮುಳುಗಿ ಹೋಯಿತು. ಅದರಲ್ಲಿ ಇದ್ದಂತಹ ಎಲ್ಲ ಪ್ರಯಾಣಿಕರು ಸಹಿತ ಸಾವನ್ನಪ್ಪಿದರು. ಈ ಚಂಡಮಾರುತವು ಸೇತುಕ್ರಾಯ್, ಧನುಷ್ಕೋಡಿಯ ಇನ್ನೊಂದು ಹೆಸರು, ಇಡೀ ಧನುಷ್ಕೋಡಿಯನ್ನು ಸಹಿತ ನಾಶ ಮಾಡಿತು. ಧನುಷ್ಕೋಡಿಯು ಜನರು ವಾಸ ಮಾಡಲು ಸಹಿತ ಯೋಗ್ಯವಾಗಿ ಉಳಿಯಲಿಲ್ಲ. ಇಷ್ಟೊಂದು ವಿನಾಶವನ್ನು ಈ ಚಂಡಮಾರುತವು ಸೃಷ್ಟಿಸಿತು. तब तक मैंने सिर्फ समुद्र की खूबसूरती को ही देखा था. ಅಲ್ಲಿಯವರೆಗೆ ನಾನು ಸಿರ್ಫ್ ಅಂದರೆ ಕೇವಲ ಸಮುದ್ರದ ಖೂಬಸೂರತಿ, ಸೌಂದರ್ಯವನ್ನು ಮಾತ್ರ ನೋಡಿದ್ದೆ. ಇಲ್ಲಿ ಅಬ್ದುಲ್ ಕಲಾಂ ರವರು ಏನ್ ಹೇಳ್ತಾರೆ ಅಂದ್ರೆ, ಸಮುದ್ರದಲ್ಲಿ ಬಿರುಗಾಳಿಯು ಬರುವಕ್ಕಿಂತಲೂ ಪೂರ್ವದಲ್ಲಿ ಅಬ್ದುಲ್ ಕಲಾಂ ರವರು ಸಮುದ್ರದ ಸೌಂದರ್ಯವನ್ನು ಮಾತ್ರ ನೋಡಿದ್ದರು. ಅಂದರೆ ಸಮುದ್ರ ಅತ್ಯಂತ ಶಾಂತವಾಗಿ ಇರುತ್ತದೆ, ಅಲ್ಲಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ದೃಶ್ಯಗಳು ಬಹಳ ಮನಮೋಹಕವಾಗಿರುತ್ತವೆ ಅಂತ ಮಾತ್ರ ಅವರು ನೋಡಿದ್ದರು. ಉಸ್ಕಿ ಅಪಾರ್ ಏವಂ ಅನಿಯಂತ್ರಿತ ಊರ್ಜಾನೆ ಮುझे ಹತಪ್ರಭ ಕರ್ ದಿಯಾ.
ಅದರ ಅಂದರೆ ಸಮುದ್ರದ ಅಪಾರವಾದಂತಹ ಮತ್ತು ಅನಿಯಂತ್ರಿತ ಶಕ್ತಿ ನನ್ನನ್ನು ಹತ್ಪ್ರಭ್ ಕರ್ದ್ಯ ಅಂದರೆ ದಿಗ್ಭ್ರಾಂತ ಮಾಡಿತು. ನನಗೆ ಬಹಳ ಆಶ್ಚರ್ಯವಾಯಿತು. ಸಮುದ್ರದಲ್ಲಿ ಇಷ್ಟೊಂದು ವಿನಾಶಕಾರಿ ಶಕ್ತಿ ಇದೆ ಅಂತ ನೋಡಿ ನಾನು ಬಹಳ ದಿಗ್ಭ್ರಾಂತನಾದೆ ಅಂತ ಅಬ್ದುಲ್ ಕಲಾಂ ರವರು ಇಲ್ಲಿ ಹೇಳಿದ್ದಾರೆ. ಈ ಪ್ಯಾರಾಗ್ರಾಫ್ ಅನ್ನು ಸಂಕ್ಷಿಪ್ತವಾಗಿ ನೋಡೋಣ. ಇಲ್ಲಿ ಅಬ್ದುಲ್ ಕಲಾಂ ರವರು ಏನು ಹೇಳಿದ್ದಾರೆ ಅಂದರೆ, ಅವರ ತಂದೆಯವರು ನೌಕೆಗಳನ್ನು ತಯಾರಿಸುವಂತಹ ಉದ್ಯೋಗವನ್ನು ಮಾಡುತ್ತಿದ್ದರು. ಒಂದು ದಿನ ಸಮುದ್ರದಲ್ಲಿ ಬಂದಂತಹ ಚಂಡಮಾರುತದ ವಿನಾಶಕಾರಿ ದೃಶ್ಯವನ್ನು ನೋಡಿ ಅಬ್ದುಲ್ ಕಲಾಂ ರವರು ದಿಗ್ಭ್ರಾಂತರಾದರು. ಸಮುದ್ರದ ಅಪಾರವಾದಂತಹ ಶಕ್ತಿಯನ್ನು ನೋಡಿ ಅವರು ಬಹಳ ಆಶ್ಚರ್ಯರಾದರು ಅಂತ ಅಬ್ದುಲ್ ಕಲಾಂ ರವರು ಹೇಳ್ತಾರೆ. उम्र में काफ़ी फ़र्क होने के बावजूद अहमद जलालुद्दीन मेरे ಅಂತರಂಗ ಮಿತ್ರ ಬನ್ ಗಯೆ. ಇಲ್ಲಿ ಅಬ್ದುಲ್ ಕಲಾಂ ರವರು ಏನು ಹೇಳ್ತಾರೆ ಅಂದರೆ, ಉಮ್ರಮೆ ಅಂದರೆ ವಯಸ್ಸಿನಲ್ಲಿ, ಕಾಫಿ ಸಾಕಷ್ಟು, ಫರ್ಕ್ ವ್ಯತ್ಯಾಸ, ವಯಸ್ಸಿನಲ್ಲಿ ಸಾಕಷ್ಟು ವ್ಯತ್ಯಾಸ ಆದರೂ ಸಹಿತ ಅಹಮದ್ ಜಲಾಲುದ್ದೀನ್ ಅವರು ನನ್ನ ಆತ್ಮೀಯ ಮಿತ್ರರಾಗಿದ್ದರು. ವಹ ಮುझसे करीबन 15 साल बड़े थे और मुझे आज़ाद कहकर पुकारा करते थे. ಅವರು ನನಗಿಂತ ಕರೀಬನ್ ಅಂದರೆ ಸುಮಾರು, ಸರಿಸುಮಾರು 15 ಸಾಲ್ 15 ವರ್ಷ ದೊಡ್ಡವರಾಗಿದ್ದರು ಮತ್ತು ನನ್ನನ್ನು ಆಜಾದ್ ಎಂದು ಕರೆಯುತ್ತಿದ್ದರು. हम दोनों रोज़ाना शाम को दूर तक साथ घूमने जाया करते. ನಾವಿಬ್ಬರು ಪ್ರತಿದಿನ ಸಂಜೆಯ ಸಮಯದಲ್ಲಿ ಕೂಡಿಕೊಂಡು ದೂರದವರೆಗೆ ವಾಯುವಿಹಾರಕ್ಕಾಗಿ ಹೋಗುತ್ತಿದ್ದೆವು. हम मस्जिद वाली गली से निकलते और समुद्र के रेतीले तट पर चल पड़ते. ನಾವಿಬ್ಬರು ಮಸೀದಿಗೆ ಹೋಗುವಂತಹ ಮಾರ್ಗದಿಂದ ಹೊರಟು ಕಡಲ ತೀರದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ವಿ. मैं और ಜಲಾಲುದ್ದೀನ್ ಪ್ರಾಯಃ ಆಧ್ಯಾತ್ಮಿಕ ವಿಷಯ ಪರ್ ಬಾತೆ ಕರ್ತೆ. ನಾನು ಮತ್ತು ಜಲಾಲುದ್ದೀನ್ ಅವರು ಸಾಮಾನ್ಯವಾಗಿ ಆಧ್ಯಾತ್ಮಿಕ ವಿಷಯಗಳ ಕುರಿತು ಮಾತನಾಡುತ್ತಿದ್ದೆವು. ಇಲ್ಲಿ ಅಬ್ದುಲ್ ಕಲಾಂ ರವರು ಅಹಮದ್ ಜಲಾಲುದ್ದೀನ್ ಹಾಗೂ ತಮ್ಮ ನಡುವೆ ಇರುವಂತಹ ಬಾಂಧವ್ಯದ ಬಗ್ಗೆ ಹೇಳಿದ್ದಾರೆ. प्रसंगवश मुझे यहाँ यह भी उल्लेख कर देना चाहिए कि पूरे इलाके में सिर्फ जलालुद्दीन ही थे जो अंग्रेजी में लिख सकते थे. ಇಲ್ಲಿ ಅಬ್ದುಲ್ ಕಲಾಂ ರವರು ಹೇಳ್ತಾರೆ, ಪ್ರಸಂಗವಶ್ ಅಂದರೆ ಪ್ರಸಂಗ ಇರೋದ್ರಿಂದ, ಸಂದರ್ಭ ಇರೋದ್ರಿಂದ ನಾನು ಇಲ್ಲಿ ಉಲ್ಲೇಖಿಸಲೇಬೇಕು, ಒಂದು ವಿಷಯವನ್ನು ಹೇಳಲೇಬೇಕು. ಅದೇನೆಂದರೆ ಪೂರೆ ಇಲಾಖೆ ಮೇ, ನಾವು ಇದ್ದಂತಹ ಸಂಪೂರ್ಣ ಏರಿಯಾದಲ್ಲಿ, ಸಂಪೂರ್ಣ ಪ್ರದೇಶದಲ್ಲಿ, ಸಿರ್ಫ್ ಅಂದರೆ ಕೇವಲ, ಜಲಾಲುದ್ದೀನ್ ಹಿ ಥೇ ಜೋ ಅಂಗ್ರೇಜಿ ಮೇ ಲಿಖ್ ಸಕ್ತೆ ಥೇ, ಕೇವಲ ಜಲಾಲುದ್ದೀನ್ ಅವರು ಮಾತ್ರ ಇಂಗ್ಲಿಷ್ನಲ್ಲಿ ಬರೆಯಲು ಸಮರ್ಥರಿದ್ದರು. मेरे परिचितों में जलालुद्दीन के बराबर शिक्षा का स्तर किसी का भी नहीं था और न ही किसी को उनके बराबर बाहरी दुनिया के बारे में पता था. ನನ್ನ ಪರಿಚಿತರಲ್ಲಿ ಜಲಾಲುದ್ದೀನ್ ಅವರ ಬರಾಬರ್ ಅಂದರೆ ಸಮನಾದ, ಶಿಕ್ಷಾ ಕಾ ಸ್ತರ್ ಶಿಕ್ಷಣದ ಮಟ್ಟ, ಕಿಸಿ ಕಾ ಭಿ ನಹಿ ಥಾ ಇನ್ಯಾರದ್ದು ಇರಲಿಲ್ಲ. और न ही किसी को उनके बराबर बाहरी दुनिया के बारे में पता था. ಮತ್ತು ಯಾರಿಗೂ ಅವರ ಸಮನಾಗಿ ಹೊರಗಿನ ಜಗತ್ತಿನ ಬಗ್ಗೆ ತಿಳಿದಿರಲಿಲ್ಲ. जलालुद्दीन मुझे हमेशा शिक्षित व्यक्तियों, वैज्ञानिक खोजों, समकालीन साहित्य और चिकित्सा विज्ञान की उपलब्धियों के बारे में बताते रहते थे. ಜಲಾಲುದ್ದೀನ್ ಅವರು ಯಾವಾಗಲೂ ನನಗೆ ಶಿಕ್ಷಿತ ವ್ಯಕ್ತಿಗಳ ಕುರಿತು, ವೈಜ್ಞಾನಿಕ ಸಂಶೋಧನೆಗಳ ಕುರಿತು, ಅಂದಿನ ಕಾಲದ ಸಾಹಿತ್ಯದ ಬಗ್ಗೆ ಮತ್ತು ವೈದ್ಯಕೀಯ ವಿಜ್ಞಾನದಲ್ಲಿ ಆದಂತಹ ಸಾಧನೆಗಳ ಕುರಿತು ಹೇಳ್ತಾ ಇರ್ತಿದ್ರು. वही थे जिन्होंने मुझे सीमित दायरे से बाहर निकालकर नई दुनिया का बोध कराया.
ನನ್ನನ್ನು ಸೀಮಿತವಾದಂತಹ ವ್ಯಾಪ್ತಿಯಿಂದ ಹೊರತಂದು ಹೊಸ ಜಗತ್ತನ್ನು ಪರಿಚಯಿಸಿದವರು ಅವರೇ ಆಗಿದ್ದರು. ಅಂದರೆ ಜಲಾಲುದ್ದೀನ್ ಅವರು ನನ್ನನ್ನು ನನ್ನ ಪುಟ್ಟ ಜಗತ್ತಿನಿಂದ ಹೊರತಂದು ಹೊಸ ಜಗತ್ತನ್ನು ಪರಿಚಯಿಸಿದರು, ಹೊಸ ಜಗತ್ತಿನ ಬಗ್ಗೆ ಜ್ಞಾನವನ್ನು ನೀಡಿದರು. ಈ ಪ್ಯಾರಾಗ್ರಾಫ್ನಲ್ಲಿ ಅಬ್ದುಲ್ ಕಲಾಂರವರು ಜಲಾಲುದ್ದೀನ್ ಅವರ ಕುರಿತು ಏನು ಹೇಳಿದ್ದಾರೆ ಅಂದರೆ, ಜಲಾಲುದ್ದೀನ್ ಅವರು ಬಹಳ ಜ್ಞಾನವುಳ್ಳವರು ಆಗಿದ್ದರು. ಅವರು ನನಗೆ ಶಿಕ್ಷಿತ ವ್ಯಕ್ತಿಗಳ ಬಗ್ಗೆ, ವೈಜ್ಞಾನಿಕ ಸಂಶೋಧನೆಗಳ ಕುರಿತು, ಸಾಹಿತ್ಯದ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ನನ್ನ ಜ್ಞಾನವನ್ನು ಹೆಚ್ಚಿಸಿದರು ಹಾಗೂ ನನಗೆ ಹೊಸ ಜಗತ್ತನ್ನು ಪರಿಚಯಿಸಿದರು. ಮೇರೆ ಬಾಲ್ಯಕಾಲ್ ಮೇ ಪುಸ್ತಕೆ ಏಕ್ ದುರ್ಲಭ ವಸ್ತು ಕಿ ತರಹ ಹುವಾ ಕರ್ತಿ ಥಿ. ಇಲ್ಲಿ ಅಬ್ದುಲ್ ಕಲಾಂರವರು ಹೇಳ್ತಾರೆ, ನನ್ನ ಬಾಲ್ಯದಲ್ಲಿ ಪುಸ್ತಕಗಳು ಒಂದು ದುರ್ಲಭ ವಸ್ತುವಿನ ತರಹ ಆಗಿದ್ದವು. ಅಂದರೆ ಪುಸ್ತಕಗಳು ಅಷ್ಟು ಸರಳವಾಗಿ ಸಿಗ್ತಿರ್ಲಿಲ್ಲ. हमारे यहाँ स्थानीय स्तर पर एक पूर्व क्रांतिकारी या कहिए उग्र राष्ट्रवादी STR मानिकम का निजी पुस्तकालय था. ನಮ್ಮಲ್ಲಿ ಸ್ಥಳೀಯ ಮಟ್ಟದಲ್ಲಿ ಒಬ್ಬ ಪೂರ್ವ ಕ್ರಾಂತಿಕಾರಿ ಅಥವಾ ಅವರನ್ನು ಉಗ್ರ ರಾಷ್ಟ್ರವಾದಿ ಎನ್ನಬಹುದು STR ಮಾಣಿಕಂ ಅವರ ಸ್ವಂತ ಪುಸ್ತಕಾಲಯ ಇತ್ತು. उन्होंने मुझे हमेशा पढ़ने के लिए उत्साहित किया. ಅವರು ನನಗೆ ಯಾವಾಗಲೂ ಓದುವ ಸಲುವಾಗಿ ಪ್ರೋತ್ಸಾಹ ನೀಡುತ್ತಿದ್ದರು. मैं अक्सर उनके घर से पढ़ने के लिए किताबें ले आया करता था. ನಾನು ಆಗಾಗ ಅವರ ಮನೆಯಿಂದ ಓದುವ ಸಲುವಾಗಿ ಪುಸ್ತಕಗಳನ್ನು ತರ್ತಾ ಇದ್ದೆ. ಈ ಪ್ಯಾರಾಗ್ರಾಫ್ನಲ್ಲಿ ಅಬ್ದುಲ್ ಕಲಾಂರವರು ಏನು ಹೇಳಿದ್ದಾರೆ ಅಂದರೆ, ಅವರ ಬಾಲ್ಯಕಾಲದಲ್ಲಿ ಪುಸ್ತಕಗಳು ಬಹಳ ದುರ್ಲಭವಾಗಿದ್ದವು, ಬಹಳ ಅಮೂಲ್ಯವಾಗಿದ್ದವು, ಅಷ್ಟು ಸರಳವಾಗಿ ಸಿಗ್ತಾ ಇರಲಿಲ್ಲ. ಅವರು STR ಮಾಣಿಕಂ ಅವರಿಂದ ಪುಸ್ತಕಗಳನ್ನು ಪಡೆದು ಓದುತ್ತಿದ್ದರು ಅಂತ ಹೇಳಿದ್ದಾರೆ. दूसरे जिस व्यक्ति का मेरे बाल जीवन पर गहरा असर पड़ा वह मेरे चचेरे भाई शमसुद्दीन थे. ಇಲ್ಲಿ ಅಬ್ದುಲ್ ಕಲಾಂರವರು ಹೇಳ್ತಾರೆ, ನನ್ನ ಬಾಲ್ಯ ಜೀವನದಲ್ಲಿ ಗೆಹರಾ ಅಸರ್ ಅಂದರೆ ಬಹಳ ಆಳವಾದಂತಹ ಪ್ರಭಾವವನ್ನು ಬೀರಿದಂತಹ ಮತ್ತೊಬ್ಬ ವ್ಯಕ್ತಿ ಅಂದರೆ ನನ್ನ ಚಿಕ್ಕಪ್ಪನ ಮಗ, ನನ್ನ ಸಹೋದರನಾದಂತಹ ಶಂಸುದ್ದೀನ್ ಆಗಿದ್ದರು. ವಹ ರಾಮೇಶ್ವರಂ ಮೇ ಅಖಬಾರೋಂ ಕೆ ಏಕ್ ಮಾತ್ರ ವಿತರಕ್ ಥೇ. ಅವರು ರಾಮೇಶ್ವರಂನಲ್ಲಿ ಅಖಬಾರೋಂಕೆ ಅಂದರೆ ನ್ಯೂಸ್ ಪೇಪರ್ಗಳನ್ನು ವಿತರಣೆ ಮಾಡುವಂಥವರು ಒಬ್ಬರೇ ಆಗಿದ್ದರು. अखबार रामेश्वरम स्टेशन पर सुबह की ट्रेन से पहुंचते थे जो पामबन से आती थी. ಈ ನ್ಯೂಸ್ ಪೇಪರ್ಗಳು ದಿನಪತ್ರಿಕೆಗಳು ರಾಮೇಶ್ವರಂ ಸ್ಟೇಷನ್ಗೆ ಪಾಂಬಂದಿಂದ ಬೆಳಗಿನ ಟ್ರೈನ್ನಲ್ಲಿ ಬರ್ತಾ ಇದ್ದವು. ಇಸ್ ಅಖಬಾರ್ ಏಜೆನ್ಸಿ ಕೋ ಅಕೇಲೆ ಶಂಸುದ್ದೀನ್ ಹಿ ಚಲಾತೆ ಥೇ. ಈ ನ್ಯೂಸ್ ಪೇಪರ್ ಏಜೆನ್ಸಿಯನ್ನು ಶಂಸುದ್ದೀನ್ ಅವರು ಒಬ್ಬರೇ ನಡೆಸಿಕೊಂಡು ಹೋಗ್ತಾ ಇದ್ರು. रामेश्वरम में अखबारों की जुमला 1000 प्रतियां बिकती थी. ರಾಮೇಶ್ವರಂನಲ್ಲಿ ನ್ಯೂಸ್ ಪೇಪರ್ಗಳ ಒಟ್ಟು 1000 ಪ್ರತಿಗಳು ಮಾರಾಟ ಆಗುತ್ತಿದ್ದವು. ಈ ಪ್ಯಾರಾಗ್ರಾಫ್ನಲ್ಲಿ ಅಬ್ದುಲ್ ಕಲಾಂರವರು ಶಂಸುದ್ದೀನ್ ಅವರ ಕುರಿತು ಹೇಳಿದ್ದಾರೆ. ಶಂಸುದ್ದೀನ್ ಅವರು ನ್ಯೂಸ್ ಪೇಪರ್ಗಳನ್ನು ವಿತರಣೆ ಮಾಡುತ್ತಿದ್ದರು. ಅವರು ಸಹಿತ ನನ್ನ ಬಾಲ್ಯ ಜೀವನದಲ್ಲಿ ಬಹಳ ಆಳವಾದ ಪ್ರಭಾವವನ್ನು ಬೀರಿದ್ದರು ಅಂತ ಹೇಳಿದ್ದಾರೆ. बचपन में मेरे 3 पक्के दोस्त थे, रामानंद शास्त्री, अरविंदन और शिव प्रकाश. ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಬಾಲ್ಯದಲ್ಲಿ ನನಗೆ 3 ಜನ ಬಹಳ ಆತ್ಮೀಯ ಸ್ನೇಹಿತರು ಇದ್ದರು, ರಾಮಾನಂದ್ ಶಾಸ್ತ್ರಿ, ಅರವಿಂದನ್ ಮತ್ತು ಶಿವಪ್ರಕಾಶ್. ಯೇ ತೀನೋ ಹಿ ಬ್ರಾಹ್ಮಣ ಪರಿವಾರೋ ಸೆ ಥೇ. ಈ ಮೂವರು ಬ್ರಾಹ್ಮಣ ಕುಟುಂಬದಿಂದ ಬಂದಿದ್ದರು, ಅಂದರೆ ಇವರು ಬ್ರಾಹ್ಮಣರಾಗಿದ್ದರು. रामानंद शास्त्री तो रामेश्वरम मंदिर के सबसे बड़े पुजारी पक्षी लक्ष्मण शास्त्री का बेटा था. ರಾಮಾನಂದ ಶಾಸ್ತ್ರಿ ಅಂತೂ ರಾಮೇಶ್ವರಂ ಮಂದಿರದ ಮುಖ್ಯ ಅರ್ಚಕರಾದಂತಹ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿಯವರ ಮಗನಾಗಿದ್ದ. अलग अलग धर्म, पालन पोषण, पढ़ाई लिखाई को लेकर हम में से किसी भी बच्चे ने कभी भी आपस में कोई भेदभाव महसूस नहीं किया.
ಬೇರೆ ಬೇರೆ ಧರ್ಮ, ಪಾಲನೆ ಪೋಷಣೆ, ಓದು ಬರಹದಿಂದ ನಮ್ಮಲ್ಲಿ ಯಾವುದೇ ಒಬ್ಬ ಮಗುವಿಗೂ ಸಹಿತ ಎಂದಿಗೂ ನಮ್ಮಲ್ಲೇ ಭೇದ ಭಾವ ಅನುಭವ ಆಗಲಿಲ್ಲ. ಅಂದರೆ ಬೇರೆ ಬೇರೆ ಧರ್ಮ, ಪಾಲನೆ ಪೋಷಣೆ ಆದರೂ ಸಹಿತ ನಮ್ಮಲ್ಲಿ ಯಾರಿಗೂ ಎಂದಿಗೂ ಯಾವುದೇ ಸಂದರ್ಭದಲ್ಲಿ ಭೇದ ಭಾವ ಅನುಭವ ಆಗಲಿಲ್ಲ ಅಂತ ಅಬ್ದುಲ್ ಕಲಾಂರವರು ಹೇಳ್ತಾರೆ. ಈ ಪ್ಯಾರಾಗ್ರಾಫ್ನಲ್ಲಿ ಅಬ್ದುಲ್ ಕಲಾಂರವರು ತಮ್ಮ ಬಾಲ್ಯದ ಸ್ನೇಹಿತರ ಬಗ್ಗೆ ಹೇಳಿದ್ದಾರೆ. ಹಾಗೂ ತಾವೆಲ್ಲರೂ ಬೇರೆ ಬೇರೆ ಧರ್ಮದವರು ಆಗಿದ್ದರೂ ಸಹಿತ ಬಹಳ ಸ್ನೇಹದಿಂದ ಯಾವುದೇ ಭೇದ ಭಾವ ಇಲ್ಲದೆ ಕೂಡಿಕೊಂಡು ಇರ್ತಾ ಇದ್ರು ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳೇ, ಮೇರಾ ಬಚ್ಪನ್ ಪಾಠದ ಮೂಲಕ ನಾವು ಡಾಕ್ಟರ್ APJ ಅಬ್ದುಲ್ ಕಲಾಂರವರ ಬಾಲ್ಯದ ಕುರಿತು ತಿಳಿದುಕೊಂಡೆವು. ಡಾಕ್ಟರ್ APJ ಅಬ್ದುಲ್ ಕಲಾಂರವರು ವಿಜ್ಞಾನಿಯಾಗಿ, ನಮ್ಮ ದೇಶದ ರಾಷ್ಟ್ರಪತಿಗಳಾಗಿ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸಿದರೂ ಸಹಿತ ಸರಳ ಜೀವನವನ್ನು ಬದುಕಿದರು. ಅವರ ಸರಳತೆ, ಉತ್ತಮ ವ್ಯಕ್ತಿತ್ವ, ಸತತ ಪ್ರಯತ್ನ ಹಾಗೂ ವಿಶಾಲ ಮನೋಭಾವ ಮುಂತಾದ ಉಚ್ಚ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಪಾಠವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು.